ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ನಾನು ನನ್ನ ಮನಸ್ಸು ಬಿಚ್ಚಿ ನನ್ನ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸಬೇಕು ಅಂತೇಳಿ ಬಂದ್ಕೊತೀನಿ. ಅದರಲ್ಲಿ ಯಾವುದು ಅಂದರೆ, ನನಗೆ ಸಾಕಷ್ಟು ಸಲ ಕೇಳ್ತಾರೆ, ಟ್ರೈನಿಂಗ್ ಇಂಡಸ್ಟ್ರಿ ನಿಮ್ಗೆ ಏನು ಕೊಡ್ತು ಅಂತ. ಅದು ನೀವು ನಿಮ್ಮದೇ ಒಂದು ಹಂತದಲ್ಲಿ ಚೆನ್ನಾಗಿದ್ದೀರಿ, ಬೆಸ್ಟ್ ಇದ್ದೀರಿ, ಯಾವಾಗಲೂ ಫೇಮಸ್ ಇದ್ದೀರಿ, ಇದೆಲ್ಲರೂ ಹೇಳ್ತಿರ್ತಾರೆ. ಆದರೆ ಇವತ್ತು ನನಗೆ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಬಂದ ಮೇಲೆ ನಾನು ಯಾವ ರೀತಿಯ ಮಹಾಪರಿವರ್ತನೆ ನನ್ನ ಜೀವನದಲ್ಲಿ ಆಯಿತು ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ನಾನು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ, ಅದಕ್ಕಿಂತ ಮುಂಚಿನ ಲೈಫ್ನಲ್ಲಿ ನಾನು ಒಂದು ಸಾಹಿತಿಯಾಗಿ, ನಿರೂಪಕಿಯಾಗಿ ಅಥವಾ ಲೇಖಕಿಯಾಗಿ ನಾನು ನನ್ನದೇ ಆಗಿರುವಂಥ ಕಾರ್ಯವನ್ನು ಮಾಡ್ತಾ ಇದ್ದೆ. ಈ ಕಡೆ ನಂದಿಷ್ಟು ಹೊಟ್ಟೆಪಾಡಿಗಾಗಿ ಒಂದಿಷ್ಟು ನಂದು ವರ್ಕ್ ಇರ್ತಾ ಇರ್ತಿತ್ತು. ಟೈಮ್ ಟು ಟೈಮ್ ಮಾಡಬೇಕು, ಮನೆಗೆ ಬರಬೇಕು. ಅದರ ನಂತರ ಉಳಿದ ಕೆಲಸವನ್ನು ನಾನು ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ತಿದ್ದೆ. ಅಲ್ಲಿ ನನಗೆ ಒಳ್ಳೆ ಹೆಸರು ಬರುವುದಕ್ಕೆ ಶುರು ಆಯಿತು. ಅದರಲ್ಲಿ ಎರಡು ಮಾತಿಲ್ಲ, ನನಗೆ ಒಳ್ಳೆ ಮಾತನಾಡುವ ಸಾಮರ್ಥ್ಯ ಇರ್ಬೋದು, ಅಥವಾ ವೈಚಾರಿಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರು, ಅವರನ್ನು ಭೇಟಿಯಾಗೋದು, ಅವ್ರ ಜೊತೆಗೆ ಮಾತಾಡೋದು, ಇದೆಲ್ಲವೂ ನನಗೆ ಒಂದು ಹಂತಕ್ಕೆ ಓಕೆ. ಆದರೆ ಯಾವಾಗ ನಾನು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಬಂದ ಅದರ ನಂತರ ನನ್ನ ಲೈಫ್ನಲ್ಲಿ ಪರಿವರ್ತನೆ ಆಗಿದ್ದೇನು ಅಂದ್ರೆ, ನಾನು ನನ್ನೊಳಗಿನ ಪೊಟೆನ್ಷಿಯಲ್ ಎಷ್ಟಿದೆ, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಆಕ್ಟಿವೇಟ್ ಇದೆ, ಇನ್ನೂ ನಾನು ಎಷ್ಟು ಆಕ್ಟಿವ್ ಮಾಡಬೇಕು ಅನ್ನುವಂಥದ್ದು ಸೈಂಟಿಫಿಕ್ ಆಗಿ ನಾನು ಅರ್ಥ ಮಾಡಿಕೊಂಡೆ. ಹಾಗಾಗಿ ಈಗ ನನ್ನ ಗುರಿ ಏನಾಯಿತು ಅಂದ್ರೆ ಸ್ವಲ್ಪ ಬದಲಾವಣೆ ಆಯಿತು. ನಾನು ಈ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ವರ್ಕ್ ಮಾಡೋಣ ಅಂತೇಳಿ ನಾವು ನಿಧಾನಕ್ಕೆ ಶುರು ಮಾಡ್ತೀವಿ. ನಿಧಾನಕ್ಕೆ ಪ್ರಾರಂಭದಲ್ಲಿ 30 ಮಿನಿಟ್ಸು 40 ಮಿನಿಟ್ಸ್ನ ಒಂದು ಮೆಡಿಟೇಷನ್ನ ಮೂಲಕ ನಾವು ನಿಧಾನಕ್ಕೆ ನಸ್ಕಿನೊಳಗೆ 4 ಗಂಟೆಗೆ ನಮ್ಮದು ಟೈಮ್ ಟೇಬಲ್ ನಮ್ಮದು ಸ್ಟಾರ್ಟ್ ಆಗ್ತಿತ್ತು. ಮತ್ತೆ ರಾತ್ರಿ 8 ಗಂಟೆಗೆ ಮತ್ತೆ ಶುರು ಆಗ್ತಿತ್ತು. ಇಡೀ ದಿನ ಮತ್ತೆ ನಮ್ಮ ಕೆಲಸ ಕಾರ್ಯ ಅವೆಲ್ಲನೂ ಮಾಡ್ತಿದ್ದೆ. ನಾನು ಎಷ್ಟೆಷ್ಟು ಜನರಿಗೆ ಗೈಡ್ ಮಾಡೋದಕ್ಕೆ ಶುರು ಮಾಡಿದ ಅಷ್ಟಷ್ಟು ನನ್ನದೇ ಜೀವನದಲ್ಲಿ ಪರಿವರ್ತನೆಯನ್ನು ನಾನು ಕಂಡುಕೊಂಡೆ. ಈಗ ನಾನು ಜನರಿಗೆ ಮೋಟಿವೇಶನ್ ಕೊಡ್ತಾ ಇದ್ದೆ. ಏನು ಅಂದ್ರೆ, ಚಿಂತೆ ಮಾಡಬೇಡ್ರಿ, ಟೆನ್ಷನ್ ತಗೊಳ್ಬೇಡ್ರಿ, ದುಃಖಿಸ್ಬೇಡ್ರಿ, ಬಿಟ್ಟು ಹಾಕೋದನ್ನು ಮಾಡ್ರಿ, ಕ್ಷಮಿಸೋದನ್ನು ಮಾಡ್ರಿ. ನಾನು ಯಾವಾಗ ಯಾವ ಟಾಪಿಕನ್ನು ಹೇಳ್ತಾ ಇದ್ದ, ಅವಾಗ ನಮ್ಮ ಝೂಮ್, ನಿಮ್ಗೆ ಗೊತ್ತಿರಲಿ, ಝೂಮ್ನಲ್ಲಿ ಸೆಲ್ಫ್ ಮೋಡ್ ಇರುತ್ತೆ, ಅಂದ್ರೆ ನನಗೆ ನಾನೇ ನೋಡಿ ಮಾತಾಡೋದಿರುತ್ತೆ. ಅವಾಗ ನನ್ನ ಆತ್ಮ ನನಗೆ ಪ್ರಶ್ನೆ ಮಾಡ್ತಾ ಇತ್ತು, ನೀವು ಎಷ್ಟು ಜನರಿಗೆ ಕ್ಷಮಿಸಿದ್ದೀರಿ, ಅಥವಾ ನಿಮ್ಮ ಲೈಫ್ನಲ್ಲಿ ಶಾಂತತೆ ಎನ್ನುವಂಥದ್ದು ಎಷ್ಟಿದೆ. ಅವಾಗ ನನ್ನ ಒಳಗೆ ಏನಾಗ್ತಿತ್ತು ಅಂದ್ರೆ, ಪರಿವರ್ತನೆ ನಿಧಾನಕ್ಕೆ ಶುರುವಾಯಿತು ನಿಜವಾಗಿ. ಆನಂತರ ನಾನು ಮಾಡಿರುವಂಥ ದೊಡ್ಡ ಕೆಲಸ ಯಾವುದು ಅಂದ್ರೆ, ನಾವು ಯಾವುದೇ ಕೋರ್ಸನ್ನು ಕೊಡೋಕ್ಕಿಂತ ಮುಂಚೆ ಆ ಕೋರ್ಸ್ ಮೇಲೆ ವೈಯಕ್ತಿಕವಾಗಿ 3 ಮಂತ್ಸ್ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಅಂತಹ 3 ತಿಂಗಳ ಕಾಲ ವರ್ಕ್ ಮಾಡಿ ನನಗೆ ರಿಸಲ್ಟ್ ಬಂದಿರುವಂಥದ್ದು ಯಾವುದು ಅಂದ್ರೆ, ಅದು ಚಕ್ರ ಬ್ಯಾಲೆನ್ಸಿಂಗ್ ಅಂತ. ಈ ಚಕ್ರ ಬ್ಯಾಲೆನ್ಸಿಂಗ್ ನನ್ನ ಜೀವನದ ಮೊದಲ ಪಾರ್ಟ್. ಫಸ್ಟ್ ಟೈಮ್ ನಾನು ಎಂಟರ್ ಆದಮೇಲೆ ನಾನು ಕಲಿತಿರುವಂಥದ್ದು ಕೋರ್ಸ್ಗಳು ಸಾಕಷ್ಟು ಇದ್ದು, ಆ ಹಿಂದೆ ಎಲ್ಲ ಭಾಳ ಕಲ್ತಿದ್ದೆ. ಬಟ್ ನಾನು ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಯಾವುದರಿಂದ ಅಂದ್ರೆ, ಚಕ್ರ ಬ್ಯಾಲೆನ್ಸಿಂಗ್ಲಿಂದ ನನ್ನ ಜರ್ನಿಯನ್ನು ನಾನು ಶುರು ಮಾಡೋದು. ಆ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಒಳಗಿರುವಂಥ ಎಷ್ಟು ಚಕ್ರಗಳು ಬ್ಲಾಕೇಜಸ್ ಇದ್ದು ಅಥವಾ ಇಂಬ್ಯಾಲೆನ್ಸ್ ಇದ್ದು ನೋಡ್ರಿ, ಅವೆಲ್ಲ ಚಕ್ರಗಳು ಒಂದು ನನ್ನ ಹತ್ರ ಪರಿವರ್ತನೆ ಆಗ್ತಾ ಆಗ್ತಾ ನನ್ನ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗೋದಕ್ಕೆ ಶುರುವಾಯಿತು. ನನ್ನ ಸುತ್ತಲಿನ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇತ್ತು, ಅದನ್ನು ಬದಲಾಗೋದಕ್ಕೆ ಶುರುವಾಯಿತು. ಆನಂತರ ನನಗೊಂದು ಆತ್ಮವಿಶ್ವಾಸ ಬಂತು, ಅಧ್ಯಾತ್ಮದಲ್ಲಿ ಅನಂತವಾದ ಶಕ್ತಿ ಇದೆ, ಬಟ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದರ ನಂತರ ನಾನು ಮೆಡಿಟೇಷನ್ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದೆ. ಮೆಡಿಟೇಷನ್ ಮೇಲೆ ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಕೋವಿಡ್ ಬಂತು ಜಗತ್ತಲ್ಲಿ. ಆವಾಗ ಎಲ್ಲರೂ ಮೂಲೆ ಗುಂಪಾಗ್ಬಿಟ್ಟಿದ್ದು. ಈಗ ನಾನು ಒಂಚೂರು ಕಲ್ತಿದ್ದೆ, ನನಗೆ ಗೊತ್ತಿತ್ತು. ಹಾಗಾಗಿ ಮತ್ತೆ ನಾನು ಫೇಸ್ಬುಕ್ನ ಮೂಲಕ ಮತ್ತೆ ನನ್ನ ಜರ್ನಿಯನ್ನು ಶುರು ಮಾಡಿ ಸುಮಾರು 500 ದಿನಗಳ ಕಾಲ ಫೇಸ್ಬುಕ್ನಲ್ಲಿ ಲೈವ್ ಆಗಿ ಬಂದಿರುವಂಥವ್ನ ಇಡೀ ಕರ್ನಾಟಕದಲ್ಲಿ ಇದೊಂದು ರೆಕಾರ್ಡ್ ಇದೆ. ನಾನು 500 ಡೇಸ್ ಲೈವ್ ಬಂದಿದ್ದೆ. ಅದಾದ ನಂತರ ಪರಿವರ್ತನೆ ನಡೀತಾ ಬಂತು. ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗ್ತಾ ಬಂತು, ಟ್ರೈನಿಂಗ್ಗಳು ನಡೀತಾ ಬಂತು. ಈ ಪ್ರತಿದಿನದ ಏನು ಶೆಡ್ಯೂಲ್ ಇತ್ತು ನೋಡ್ರಿ, ಆ ಶೆಡ್ಯೂಲಿಗೆ ಯಾವುದೇ ನಾನು ಧಕ್ಕೆ ತರಲಿಲ್ಲ. ಅದು ನಡೀತಾ ನಿಂತು, ಅದಂತೂ ನಾನು ಸೆಟ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಮತ್ತೆ ನಾನು ಎಕ್ಸ್ಟ್ರಾ ಈ ಕಡೆಗೆ ಬಿ ಪಾರ್ಟ್ ಅಂತೀವಿ ನೋಡ್ರಿ, ಬಿ ಪಾರ್ಟ್ ಮೇಲೂ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದೆ. ಅವಾಗ ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗೆ ಸಾಧ್ಯ ಇತ್ತು. ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಸಕ್ಸಸ್ ಅನ್ನುವಂಥದ್ದು 1 ದಿನದ್ದು 2 ದಿನದ್ದು ಚಾನ್ಸ್ ಅಲ್ಲ.
ಇವತ್ತು ಸಿಕ್ಕಿದೆ, ಇವತ್ತೇನೋ ಮಾಡ್ತೀನಿ, ನಾಳೆ. ಹಾಗಾಗಿ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಆರಂಭ ಶೂರರಾಗೋದಿದೆ ನೋಡ್ರಿ, ಅದು ಯಾವತ್ತು ಮಾಡಬೇಡ್ರಿ. ನಮ್ಗೆ ಏನಾಗುತ್ತೆ ಅಂದ್ರೆ ಮೊದಲು ಮಾಡೋದು ಒಂದು ಟಾಸ್ಕ್ ಯಾವುದೋ ಸಣ್ಣದಿರುತ್ತೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ಜನವರಿ ಟೈಮ್ನಲ್ಲಿ ಜನವರಿ 1ಕ್ಕೆ ಅಥವಾ ಡಿಸೆಂಬರ್ 31ಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಏನು ಅಂದ್ರೆ ಜನವರಿಯಲ್ಲಿ ಇಷ್ಟೆಲ್ಲಾನು ನಾನು ಮಾಡ್ತೀನಿ ಅಂತ. ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ ಅಂತೇಳಿ ಟಾಸ್ಕ್ ತೊಗೊಂಡಿರ್ತೀವಿ, ಪುಸ್ತಕ ಓದ್ತೀನಿ ಅಂತೇಳಿ ಟಾಸ್ಕ್ ತೊಗೊಂಡಿರ್ತೀವಿ, ವಾಕಿಂಗ್ ಮಾಡ್ತೀನಿ ಅಂತೇಳಿ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಮನೆ ತಗೋತೀನಿ, ಏನೆಲ್ಲವೂ ಇದೆಲ್ಲ ಡ್ರೀಮ್ಸ್ಗಳನ್ನ ನಾವು ಬರೆದಿಟ್ಟಿರ್ತೀವಿ. ಬರೆದ ಮೇಲೆ ಜನವರಿ 1 ಬರುತ್ತೆ ನೋಡ್ರಿ, ಆ ಹುಮ್ಮಸ್ ಇದೆಯಲ್ಲ ಅದು 4-5 ದಿವಸ ಮಾತ್ರ ಉಳಿದಿರ್ತೀವಿ. ಅದು ಹುಮ್ಮಸ್ ಏನು ಅಂದ್ರೆ ಆರಂಭ ಶೂರರು ಹೇಳೋದು, ವಾಕಿಂಗ್ ಮಾಡೋದು, ಮೆಡಿಟೇಷನ್ ಮಾಡೋದು. ಮತ್ತೆ 5-6 ದಿನ ಆಯ್ತಂದ್ರ ನಿಧಾನಕ್ಕೆ ಎನರ್ಜಿ ಲೋ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಹಿಂದಿನ ಪ್ಯಾಟರ್ನ್ ಜೊತೆಗೆ ಮತ್ತೆ ಕನೆಕ್ಟ್ ಆಗ್ತೀವಿ ನಾವು. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೇಲೆ ವರ್ಕ್ ಮಾಡುತ್ತೆ. ನಾನು ಸೈನ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರ ಒಂದೊಂದು ಟಾಸ್ಕ್ ಅನ್ನ ತಗೊಂಡು ನೋಡ್ರಿ. ನೀವು ಒಂದು ಟಾಸ್ಕ್, ಸಣ್ಣದೇ ಟಾಸ್ಕ್, ಸಣ್ಣದಾದ್ರೂ ಬೆಳಗ್ಗೆ ಎದ್ದು 1 ಗ್ಲಾಸ್ ಬಿಸಿ ನೀರು ಕುಡಿತೀನಿ, ಇದು ಒಂದೇ ಟಾಸ್ಕ್ ತಗೋರಿ. ನೀವು ಪ್ರತಿದಿನನೂ ಕುಡಿಯೋದಕ್ಕೆ ಶುರು ಮಾಡಿ, 21 ಡೇಸ್ ಕುಡಿ, ಮೈಂಡ್ ಅಲ್ಲಿ ಸೆಟ್ ಆಗ್ಬಿಡುತ್ತೆ. ಆನಂತರ ನೀವು ಬಿಸಿ ನೀರ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೂ ನೀವು ಅಡಿಗೆ ಮನೆಗೆ ಹೋಗ್ತೀರಿ, ನೀರು ತಗೊಂಡ್ ಬರ್ತೀರಿ, ಅದು ರೂಢಿ ಬಿತ್ತು. ಅದಾದ ನಂತರ 2 ಮತ್ತೆ 21 ಡೇಸ್ ಓದುವಂತ ಹ್ಯಾಬಿಟ್ ಅನ್ನ ಆಕ್ಟಿವೇಟ್ ಮಾಡ್ಕೊಡ್ರಿ. ಒಂದು 21 ದಿನ ಒತ್ತಾಯ ಪೂರ್ವಕವಾಗಿ ಓದ್ರಿ, ಒಂದು ಕಡೆ ಕುಳಿತುಕೊಂಡು ಓದುವುದಕ್ಕೆ ಶುರು ಮಾಡಿ. 21 ದಿನ ನಿಮಗೆ ಅದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಅದೇನೋ ಪರಿವರ್ತನೆ ಆಗುತ್ತೆ. ಆಮೇಲೆ ಇವೆಲ್ಲ ಹ್ಯಾಪಿ ಹಾರ್ಮೋನ್ಸ್ಗಳಂತೇಳಿ ಹೇಳ್ತೀವಿ ನೋಡ್ರಿ, ಡೊಪಾಮೈನ್ ಇರ್ಬೋದು, ಎಂಡರ್ಫಿನ್ ಇರ್ಬೋದು, ಇದೆಲ್ಲವೂ ಸಮೇತ ಏನಾಗುತ್ತೆ ನಮ್ಮ ಮೈಂಡಲ್ಲಿ ವೇವ್ಸ್ನಲ್ಲಿ ವರ್ಕ್ ಮಾಡೋದು ಶುರು ಆಗುತ್ತೆ. ಅವಾಗ ನಿಧಾನಕ್ಕೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ ಅತ್ಯಂತ ಪರಿವರ್ತನೆಯ ಸಹಜ ಮತ್ತು ಸರಳ ಮಾರ್ಗ ಯಾವುದಾದ್ರೂ ಇದ್ರೆ ಅದು ಟ್ರೈನಿಂಗ್ ಇಂಡಸ್ಟ್ರಿ ಇದೆ. ಹಾಗಾಗಿ ಇವತ್ತು ನನಗಂತೂ ಅನಿಸುತ್ತೆ ನೋಡ್ರಿ, ನನ್ನ ಎಲ್ಲ ಹ್ಯಾಪಿ ಹಾರ್ಮೋನ್ಸ್ಗಳು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ನನ್ನ ಡೊಪಾಮೈನ್ ಇದೆ ನೋಡ್ರಿ, ಅದು ಬೆಸ್ಟ್ ವರ್ಕ್ ಮಾಡುತ್ತೆ. ಎಂಡೋರ್ಫಿನ್ ಇದೆ, ಅದು ಬೆಸ್ಟ್ ವರ್ಕ್ ಮಾಡುತ್ತೆ. ಆಕ್ಸಿಟೋಸಿನ್ ಇದೆ, ಅದು ಸಮೇತ ನಾನು ಚೆನ್ನಾಗಿ ಕೆಲಸ ಮಾಡುತ್ತೆ. ರೀಸನ್ ಏನು ಅಂದ್ರೆ ಪ್ರತಿ ದಿನದ ಪ್ರಾಕ್ಟೀಸ್ಲಿಂದ ಇವೆಲ್ಲ ಮಾಡೋದಕ್ಕೆ ನಮ್ಗೆ ಸಾಧ್ಯ ಇದೆ. ಈಗ ಒಂದು ಸಲ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ ನಲ್ಲಿ ಅದು ಕನೆಕ್ಟ್ ಆಗ್ಬಿಟ್ರೆ ಅವು ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ಕೇವಲ ನಾವು ಸಮಯ ಕೊಡೋದು ಮಾತ್ರ ಉಳಿದಿರುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂದ್ರ ನೀವು ಮಾಡುವಂತ ಒಂಟಿ ಹೋರಾಟ ಇದೆ ನೋಡ್ರಿ, ಅದನ್ನ ಬಿಟ್ಟು ಹಾಕ್ರಿ. ಅಂದ್ರೆ ಒಬ್ಬೊಬ್ಬರೇ ಸಿಂಗಲ್ ಹೋರಾಟ ಮಾಡೋದಿದೆ ನೋಡ್ರಿ, ಅಲ್ಲಿ ಸಾಧ್ಯ ಇಲ್ಲ. ಯಾವಾಗ ನಾವು ವಿತ್ ಟೀಮ್ ಜೊತೆಗೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ನೀವು ನೋಡ್ರಿ ಒಬ್ಬರೇ ಮೆಡಿಟೇಷನ್ ಮಾಡ್ರಿ, ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವಾಗ 100 ಜನರ ಜೊತೆ ಕುಂತು ಮೆಡಿಟೇಷನ್ ಮಾಡ್ರಿ, ನಾವು ಅವಾಗಿಂದ ಅವಾಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯೋಚನೆನೇ ಮಾಡೋದಿಲ್ಲ, ಯಾಕಂದ್ರೆ ಟೀಮ್ನ ಎನರ್ಜಿ ಇದೆ ನೋಡ್ರಿ, ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಆ ಪರಮಾತ್ಮ ಒಂದು ಬಹಳ ದೊಡ್ಡ ಅವಕಾಶ ಇವತ್ತು ಜಗತ್ತಲ್ಲಿ ಅತ್ಯಂತ ಸಾಧಾರಣ ವ್ಯಕ್ತಿಗಳಿಗೂ ಸಮೇತ ತರಬೇತಿ ಪಡೆದುಕೊಳ್ಳುವಂತಹ ಸುಸಮಯ ಇದೆ ನೋಡ್ರಿ. ಅಂತಹ ಅವಕಾಶ ಈಗ ಸಿಗ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಒಂದು ಕಾಲಕ್ಕೆ ಟ್ರೈನಿಂಗ್ ಅಂತ ಬಂದಾಗ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬಂದಾಗ ಕೋಟ್ಯಾಧೀಶರಿಗೆ ಮಾತ್ರ ಆ ಟ್ರೈನಿಂಗ್ಗಳು ಲಭ್ಯ ಇತ್ತು. ಜನಸಾಮಾನ್ಯರಿಗಂತೂ ಅದು ವರ್ಡ್ ಗೊತ್ತಿರಲಿಲ್ಲ, ಟ್ರೈನಿಂಗ್ನ ಟೀ ಗೊತ್ತಿರಲಿಲ್ಲ ಜನಸಾಮಾನ್ಯರಿಗೆ. ನನಗೆ 6 ವರ್ಷದ ಹಿಂದೆ ಟ್ರೈನಿಂಗ್ನ ಟೀ ಗೊತ್ತಿರಲಿಲ್ಲ. ಇವತ್ತು ನಾವು ಮಾಡ್ತಾ ಇವತ್ತು ಬಂದೀವಿ. ಹಾಗಾಗಿ ಈ ಅವಕಾಶ ನಿಮಗೂ ಸಮೇತ ಇದೆ. ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೋರಿ, ಪರಿವರ್ತನೆಯ ಹಂತಗಳನ್ನು ನೀವೆಲ್ಲರೂ ದಾಟ್ತಾ ಬರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ.